ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಬಂದು ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿನ ಒಂದು ರಾಧಾಕೃಷ್ಣ ಮಂದಿರ ಅಂತ ಒಂದು ಸುಪ್ರಸಿದ್ಧವಾದ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ಇಸ್ಕಾನ್ ಟೆಂಪಲ್ ಬೆಂಗಳೂರಲ್ಲೇ ಇದೆ. ಓಕೆ, ಆ ಇಸ್ಕಾನ್ ಟೆಂಪಲ್ ಅನ್ನ ಒನ್ ಟೈಮ್ ಹೇಗಿದೆ, ಆಮೇಲೆ ಇಲ್ಲಿ ಒಂದು ರಾಧಾಕೃಷ್ಣನ ಒಂದು ದೇವಸ್ಥಾನ ಹೇಗಿದೆ ಅಂತ ಇಲ್ಲಿ ಒಂದೊಂದಾಗಿ ತಿಳ್ಕೊಂತ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಸ್ಕಾನ್ ಟೆಂಪಲ್ ಈಗ ಆಲ್ರೆಡಿ ತಲುಪಾಯಿತು. ಈ ಇಸ್ಕಾನ್ ಟೆಂಪಲ್ ಹೇಗಿದೆ ಅಂತ ನೋಡಕ್ ಹೋಗ್ತಾ ಇದೀವಿ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಒಂದು ಮೆಟ್ಲುಗಳ ವ್ಯವಸ್ಥೆ ಇದೆ. ಹತ್ಕೊಂತ ಅಲ್ಲಿಗೆ ಹೋಗ್ಬೇಕು. ಓಕೆ, ಇಲ್ಲೇ ತಡ ಮಾಡೋದು ಸ್ನೇಹಿತರೆ. ಈ ಇಸ್ಕಾನ್ ಟೆಂಪಲ್ ಅನ್ನ ಹೆಂಗಿದೆ, ಈ ದೇವಸ್ಥಾನ ಯಾವುದು, ಆಮೇಲೆ ಇಲ್ಲಿ ಒಂದು ಯಾವ ದೇವರಿದ್ದಾರೆ ಅನ್ನೋದ್ರನ್ನ ನೋಡ್ಕೊಂತ ಹೋಗ್ಬಿಡೋಣ ಸ್ನೇಹಿತರೆ. ಬನ್ನಿ. ವಾ, ಲಿಫ್ಟ್ ಕೂಡ ವ್ಯವಸ್ಥೆ ಇದೆ ಅನ್ಸುತ್ತೆ, ಆದ್ರೂ ಏನಾದರೂ ಗೊತ್ತಿಲ್ಲ. ನೋಡ್ಕೊಂತ ಹೋಗ್ಬಿಡೋಣ ಬನ್ನಿ ಸ್ನೇಹಿತರೆ. ಈ ಇಸ್ಕಾನ್ ಟೆಂಪಲ್ ಹೇಗಿದೆ ಅಂತ ನಾನು ಕೂಡ ನೋಡಿಲ್ಲ. ನೋಡಿ, ಇಷ್ಟೆಲ್ಲ ಯಾವ್ಯಾವ ರೀತಿಯಾಗಿ ರೋಡ್ಗಳ ಒಂದು ವ್ಯವಸ್ಥೆ ಇದೆ. ಮೇಲ್ಗಡೆ ಎಲ್ಲ ಮೆಟ್ರೋ ಒಂದು ವ್ಯವಸ್ಥೆ ಕೂಡ ಇದೆ. ಓಕೆ, ಇಲ್ಲೇ ತಡ ಮಾಡೋದು ಸ್ನೇಹಿತರೆ. ಈ ಇಸ್ಕಾನ್ ಟೆಂಪಲ್ ಎಷ್ಟೆಲ್ಲ ಒಂದು ಅದ್ಭುತವಾಗಿ ಇದೆ ಅಂತ ಹೇಳ್ಬಿಡೋಣ. ಓಕೆ, ಇನ್ನು ಸ್ವಲ್ಪನೇ ಇಸ್ಕಾನ್ ಟೆಂಪಲ್ ಅನ್ನು ನೋಡ್ತಾ ಇದ್ದೀವಿ. ನೋಡಿ, ಇಷ್ಟೆಲ್ಲ ಒಂದು ಇಷ್ಟು ಮೇಲ್ ಕೂಡ ಬಂದಿದ್ದೀವಿ. ಓಕೆ, ಬನ್ನಿ ಈ ಇಸ್ಕಾನ್ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದೆನಾ? ಸೂಪರ್. ಓಕೆ, ಇನ್ನು ಸ್ವಲ್ಪ ದೂರದಲ್ಲಿ ಇಸ್ಕಾನ್ ಟೆಂಪಲ್ ಇದೆ, ನೋಡ್ಬಿಡೋಣ ಸ್ನೇಹಿತರೆ. ನೋಡಿ, ಇಸ್ಕಾನ್ ಟೆಂಪಲ್ ನೋಡೋಕೆ ಎಷ್ಟೆಲ್ಲ ಜನ ಬಂದಿದ್ದಾರೆ, ಎಷ್ಟೆಲ್ಲ ಗಾಡಿ ನಿಲ್ಲಿಸಿದ್ದಾರೆ ನೋಡ್ತಾ ಇದ್ರಲ್ವಾ. ಇಷ್ಟೆಲ್ಲ ಒಂದು ಜನ ಹಂಗಿಂದ ಹಂಗ ಮೇಲ್ಗಡೆ ಹೋಗ್ತಾ ಇದ್ದಾರೆ. ನಾವೊಂಥರ ಡಿಫ್ರೆಂಟ್ ಅಂತ ನೆಲದ ಮೇಲೆ ಹೋಗ್ತಾ ಇದೀವಿ ಅಷ್ಟೇ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಇಸ್ಕಾನ್ ಟೆಂಪಲ್. ಓಕೆ, ಈ ಬಿಲ್ಡಿಂಗ್ ಹೇಗಿದೆ ಅಂತ ಇಲ್ಲಿಂದನೇ ಒಂದು ಸ್ವಲ್ಪ ನೋಡೋಣ, ಆಮೇಲೆ ಟೈಮ್ ಸಿಕ್ಕರೆ ಅಲ್ಲಿಗೆ ಹೋಗೋಣ, ಆಯ್ತಾ? ಅಲ್ಲಿ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ, ಅಲ್ಲಿ ಒಂದು ಹಸಿರು ಕಲರ್ ಕಾಣ್ತಾ ಇದೆ ಅಲ್ವಾ, ಅಲ್ಲೇ ಒಂದು ಕೆಲವರು ಶೂಟಿಂಗ್ಗಳು ಕೂಡ ಮಾಡ್ತಾರಂತೆ, ಮೂವಿಗಳು ಕೂಡ ತೆಗಿತಾರಂತೆ. ಓಕೆ, ಅಲ್ಲಿ ಏನಾದರೂ ಟೈಮ್ ಸಿಕ್ಕರೆ ಅಲ್ಲಿಗೂ ಕೂಡ ಹೋಗಿ ಬರೋಣ. ನೋಡಿ, ಇಂತಿಂಥ ದೊಡ್ಡ ಬಿಲ್ಡಿಂಗಾ ಅಪ್ಪ, ನಾವು ಬರೀ ಒಂದು ಮನೆ ಕಟ್ಟೋಕ್ಕೆ ಇಷ್ಟೆಲ್ಲ ಎಕರೆಲಾಡ್ತೀವಿ. ನೋಡಿ, ಈ ಒಂದಿಷ್ಟು ಬಿಲ್ಡಿಂಗ್ ಕಟ್ಟೋಕ್ಕೆ ಎಷ್ಟೆಲ್ಲ ವರ್ಷ ತೊಗೊಂಡಿರ್ಬೋದಲ್ವಾ. ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ ಬಿಲ್ಡಿಂಗ್. ಅಲ್ಲ ನೋಡಿ, ಬಟ್ಟೆಗಳು ಹೆಂಗ್ ಒಣಗಿ ಹಾಕಿದೆ ನೋಡಿ, ಅಷ್ಟೆಲ್ಲ ಏನಿದು. ವಾ, ಒಂಥರ ನೋಡಿ, ಅವು ಯಾರೋ ಜನಗಳ ನಿಂತಿರೋ ತರ ಕಾಣ್ತಾ ಇದೆ ನೋಡಿ, ಹಿಂಗೆ ಸಾಲಕ್ಕೆ ಅಲ್ವಾ. ಅಲ್ಲೆಲ್ಲ ಮೂವಿ ತೆಗಿತಾ ಇದ್ರಂತೆ ಆವಾಗ, ಈಗೂ ಕೂಡ ತೆಗಿತಾರೆ ಕೆಲವೊಂದು ಟೈಮಲ್ಲಿ. ಆ ಒಂದು ಸೀನ್ ಬಂದರೆ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಹಸಿರು ಕಲರು, ಅಲ್ಲೇ ಒಂದು ಗಾಜಿನ ಟೈಪಲ್ಲಿ ಇದೆ ಅಲ್ವಾ, ಅಲ್ಲೇ ಒಂದು ಮೂವಿ ತೆಗಿತಾರೆ, ಶೂಟಿಂಗ್ ತೆಗಿತಾರೆ ಅಂತ ಹೇಳ್ಬೋದು. ಓಕೆ, ಇಲ್ಲೇ ಯಾಕೆ ತಡ ಮಾಡಿದ್ರು, ನಾವು ನೋಡೋಕೆ ಬಂದಿರೋದು ಇಸ್ಲಾಂ ಟೆಂಪಲ್ ಅಲ್ಲ, ಅದನ್ನೇ ನೋಡೋಣ, ತಡ ಮಾಡೋದು ಬೇಡ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ, ಇಲ್ಲಿ ಚಪ್ಪಲಿ ಬಿಡೋಕ್ಕೂ ಒಂದು ಟೋಕನ್ಗಳಿದೆ ನೋಡಿ, ಒಂದೊಂದಕ್ಕೆ ಒಂದೊಂದು ಟೋಕನ್ ಕೂಡ ಒಂದು ನೋಡ್ತಾ ಇದ್ದೀರಾ. R&R 3D ಏನೇನೋ ಒಂದು ಚಪ್ಪಲ್ ಹಿಡಕ್ಕೂ ಕೂಡ ಒಂದು ನೋಡಿ ರ್ಯಾಕ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇಲ್ಲ ತಡ ಮಾಡೋದು, ಇಸ್ಲಾಂ ಟೆಂಪಲ್ ನೋಡ್ಬೇಕು ಅಂತ ಹಂಗೆ ಹೋಗ್ತಾನೆ ಇದೀವಿ, ಇನ್ನು ಬರ್ತಾನೆ ಇಲ್ಲ ಇದು. ಓಕೆ, ಹೋಗೋಣ, ಬೇಗ ಹೋಗೋಣ. ನನಗೂ ಕೂಡ ತುಂಬಾ ಆತುರನೇ ಇದೆ ನೋಡ್ಬೇಕಂತ. ಎಲ್ಲಾರು ಬಂದಿರಲ್ಲ, ನೋಡ್ತಾ ಇದ್ರಲ್ಲ, ಇಷ್ಟೆಲ್ಲ ಒಂದು ರೆಸ್ಟ್ ಕೂಡ ಇದೆ ಇಸ್ಲಾಂ ಟೆಂಪಲ್. ಓಕೆ,
ಇನ್ನು ಸ್ವಲ್ಪ ಓಕೆ ಸ್ನೇಹಿತರೆ, ಇಸ್ ಇಸ್ಲಾಂ ಟೆಂಪಲ್ ಅನ್ನು ನೋಡೋಕೆ ಇಲ್ಲೆಲ್ಲ ಕಾಲು ತೊಳ್ಕೊಂಡೇ ಹೋಗ್ಬೇಕು. ನೋಡ್ತಾ ಇದ್ದೀರಲ್ವ, ಎಲ್ಲರೂ ಕೂಡ ಕಾಲು ತೊಳ್ಕೊಂಡೇ ಬರ್ತಾ ಇದ್ದಾರೆ. ನಮಗೂ ಟೈಮ್ ಇಲ್ಲ, ಇಸ್ಲಾಂ ಟೆಂಪಲ್ ಅನ್ನ ನೋಡಿ ಬರೋಣ, ಇಲ್ಲೇ ತಡ ಮಾಡೋದು. ಹಿಂಗೆ ಹೋಗ್ತಾನೆ ಇದೀವಿ ಹಿಂಗೆ ಮೇಲೆ ಹೋಗ್ತಾನೆ ಇದೀವಿ, ಆದ್ರೆ ಈ ಇಸ್ಲಾಂ ಟೆಂಪಲ್ ಮಾತ್ರ ಇನ್ನೂ ಬರ್ತಾನೆ ಇಲ್ಲ ಅಲ್ಲ. ಓಕೆ, ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ಸುತ್ತಲ ಕಡೆ ಎಲ್ಲ ಯಾವ್ಯಾವ ರೀತಿ ಇದೆ ಅಂತ. ಅಲ್ಲಿ ಕಾಣ್ತಾ ಇದೆಯಲ್ವಾ ಇಸ್ಲಾಂ ದೇವಸ್ಥಾನ. ಓಕೆ, ನೋಡೋಣ. ನಾವು ಅಲ್ಲಿಂದ ಹಿಂಗೆ ಸುತ್ತಿ ಹಂಗೆ ಬಂದು ಬರೀ ಇನ್ನು ಹೋಗ್ತಾನೆ ಇದೀವಿ ಮುಂದ್ಗಡೆ, ಆ ಇಸ್ಲಾಂ ಟೆಂಪಲೇ ಬರ್ತಾ ಇಲ್ಲ. ಇನ್ನು ಎಷ್ಟು ದೂರ ಇದೆ ಏನಿಲ್ಲ. ಓಕೆ, ಬನ್ನಿ ಹೋಗೋಣ. ಹಿಂಗೆ ಶಿವ ಅನ್ಕೊಂಡು ಹೋದ್ರೆ ಬರುತ್ತೆ ಇಸ್ಲಾಂ ಟೆಂಪಲ್. ಎಷ್ಟು ತಣ್ಣನೆ ಒಂದು ವಾತಾವರಣ, ತಣ್ಣನೆ ಒಂದು ಗಾಳಿ ಅಲ್ವಾ. ಆಲ್ರೆಡಿ ಇಸ್ಲಾಂ ಟೆಂಪಲ್ ಹತ್ತಗಡೆನೆ ಬಂದ್ಬಿಟ್ಟಿದೀವಿ. ಇನ್ನೇನು ತಡ ಮಾಡೋದು, ಇನ್ನು ಸ್ವಲ್ಪ ದೂರ ಇದೆ. ಹೋಗ್ತಾ ಇದೀವಿ ಇನ್ನು ಸ್ವಲ್ಪ ದೂರದಲ್ಲೇ ಇದೆ. ಇಲ್ಲಿ ಕಾಣ್ತಾ ಇದೆ ತಾನೆ ಇಸ್ಲಾಂ ಟೆಂಪಲ್, ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಓಕೆ, ಹೋಗೋಣ ಬನ್ನಿ. ನೋಡಿ, ಇಷ್ಟೆಲ್ಲ ಸುತ್ತಲ ಕಡೆ ಒಂದು ಪರಿಸರ, ಒಂದು ಹುಲ್ಲಾಕಿ ಒಂದು ಪರಿಸರವನ್ನು ಎಷ್ಟು ಕ್ಲೀನಾಗಿ ಇಲ್ಲಿ ಒಂದು ಮ್ಯಾನೇಜ್ ಮಾಡಿದ್ದಾರೆ ಈ ಬೆಂಗಳೂರಲ್ಲಿ. ಬನ್ನಿ, ಇಸ್ಲಾಂ ಟೆಂಪಲ್ ತುಂಬ ಚೆನ್ನಾಗಿದೆ. ಇಲ್ಲಿ ಶ್ರೀ ರಾಧಾಕೃಷ್ಣ ಇಬ್ಬರು ಕೂಡ ಒಂದು ಮೂರ್ತಿ ಇರುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಬನ್ನಿ ಹೋಗೋಣ. ಇಸ್ಲಾಂ ಟೆಂಪಲ್, ಹಂಗೂ ಹಿಂಗೂ ಮಾಡಿ ಇಸ್ಲಾಂ ಟೆಂಪಲ್ ತಲುಪಿಟ್ಟಿವ್ರಿ ನಾವು. ನೋಡ್ತಾ ಇದ್ರಲ್ವಾ, ಇಸ್ಲಾಂ ಟೆಂಪಲ್ ಆಲ್ರೆಡಿ ತಲ್ಕೊಂಡ್ಬಿಟ್ಟಿದ್ದೀವಿ. ನೋಡೋಣ ಇಸ್ಲಾಂ ಟೆಂಪಲ್ ಹೇಗಿದೆ ಅಂತ. ಮುಂದ್ಗಡೆ ಇದೇ ಎಂಟ್ರೆನ್ಸ್ ಬಂದು ಶ್ರೀ ರಾಧಾಕೃಷ್ಣ ಅವರ ಒಂದು ಸುಂದರ ಮಂದಿರ ಅಂತಾನೆ ಹೇಳ್ಬೋದು. ನೋಡಿ, ಅಲ್ಲಿಂದ ಹಿಡ್ಕೊಂಬಂದು ನಾವು ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ ಬ್ರಿಡ್ಜು, ಆ ಕಡೆಯಿಂದ ಈ ಕಡೆ ಬರೋಕೆ ಎಲ್ಲ ಓಣಿಗಳೆಲ್ಲ ಸುತ್ಕೊಂಡ್ಬಂದು ನಡಿತಾ ಈಗ ಬರುತ್ತೆ ಅವಾಗ ಬರುತ್ತೆ ಅಂತ ಅಂದು ನಡ್ಕೊಂಡ್ ಬಂದು ಇಸ್ಲಾಂ ಟೆಂಪಲ್ ಅನ್ನ ತಲುಪೇ ಬಿಟ್ಟಿವ್ರಿ. ನೋಡಿ ಎಷ್ಟು ಸುಂದರವಾಗಿದೆಯಲ್ವಾ ಈ ಒಂದು ಇಸ್ಲಾಂ ಟೆಂಪಲ್. ನೋಡಿ, ಇಷ್ಟೆಲ್ಲ ಒಂದು ಮೆಟ್ಟೆಗಳ ವ್ಯವಸ್ಥೆ ಕೂಡ ಇದೆ. ಅಲ್ಲಿಂದ ಬಂದು ನೋಡಿ, ಕಾಣ್ತಾ ಇದೆ ಅಲ್ವಾ, ಇಷ್ಟು ಮೇಲಿದೆನಾ ಇದು ಇಸ್ಲಾಂ ಟೆಂಪಲ್. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಅಂತ ಇರುವಂಥ ಒಂದು ಈ ಸ್ಥಳನೇ ಅಂತ ಹೇಳ್ಬೋದು. ಇಲ್ಲಿ ರಾಧಾಕೃಷ್ಣ ಕೂಡ ಒಂದು ಮೂರ್ತಿ ಇರುವಂಥ ಒಂದು ಸ್ಥಳನೇ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಇಷ್ಟೆಲ್ಲ ದೊಡ್ಡ ಬಿಲ್ಡಿಂಗನ್ನು ಒಂದು ಹೊಂದಿರುವಂಥ ಒಂದು ಈ ರಾಧಾಕೃಷ್ಣ ಮಂದಿರ ಅಂತ ಹೇಳ್ಬೋದು. ಓಕೆ, ಇನ್ನು ಈ ರಾಧಾಕೃಷ್ಣ ದೇವಸ್ಥಾನ ಎಷ್ಟೆಲ್ಲ ಅದ್ಭುತವಾಗಿದೆ. ಒಳಗಡೆ ಎಲ್ಲ ಫೋಟೋ ತೆಗೆಯೋಕ್ಕೆ ಅಲವಿಲ್ಲ ಅನಿಸುತ್ತೆ. ಓಕೆ, ಇಲ್ಲಿಗೆ ಲಾಸ್ಟ್ ಅನಿಸುತ್ತೆ, ನೋಡ್ಬಿಡಿ ಸ್ನೇಹಿತರೆ.
ವ್ಯವಸ್ಥೆ ಕೂಡ ಇದೆ ಸ್ನೇಹಿತರೆ.